ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಇವತ್ತು ಏನಾಗುತ್ತೆ ಎನ್ನುವಂತಹ ಕುತೂಹಲ. ತಮಿಳುನಾಡು ಅಧಿಕಾರಿಗಳು ಕೂಡ ಪ್ರತಿವಾದವನ್ನು ನಡೆಸಿದ್ದಾರೆ. ಕಾವೇರಿ ನೀರಿಗಾಗಿ ರಾಜ್ಯದ ಅಧಿಕಾರಿಗಳ ವಾದ ಆಯಿತು. ಈಗ ಸಿಡಬ್ಲ್ಯೂಆರ್ಸಿ ಅತಿ ಕಡಿಮೆ ನೀರು ಬಿಡುವ ಆದೇಶ ಮಾಡಿದೆ ಅಂತ 3,500 ಕ್ಯೂಸೆಕ್ಸ್ ನೀರನ್ನೇ ಬಿಡೋದಕ್ಕಾಗಲ್ಲ ಅಂತ ಕರ್ನಾಟಕ ಹೇಳ್ತಾ ಇದೆ. ಆದರೆ ಅದು ಸಾಲದು, ಆ ಶಿಫಾರಸು ಕಡಿಮೆ ಆಯಿತು ಅಂತ ತಮಿಳುನಾಡು ವಾದ ಮಾಡ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಬದಿಗಿರಿಸಿ ಹೆಚ್ಚುವರಿ ನೀರು ಹರಿಸುವಂತೆ ಕರ್ನಾಟಕಕ್ಕೆ ನಿರ್ದೇಶನ ಕೊಡಬೇಕು. ಕರ್ನಾಟಕದ ಡ್ಯಾಂಗಳಿಗೆ ಒಟ್ಟು ಒಳಹರಿವು 36 ಟಿಎಂಸಿ ಅಷ್ಟಿದೆ. ವಾಡಿಕೆಯಷ್ಟು ಮಳೆಯಾಗಿದ್ರೆ ತಮಿಳುನಾಡಿಗೆ ಇಷ್ಟೊತ್ತಿಗೆ 40 ಟಿಎಂಸಿ ನೀರು ಹರಿಸಬೇಕಿತ್ತು. ಸಂಕಷ್ಟ ಸೂತ್ರವನ್ನು ಕರ್ನಾಟಕ ಸರಿಯಾಗಿ ಪಾಲಿಸ್ತಿಲ್ಲ. ಸಂಕಷ್ಟ ಸೂತ್ರದ ಅನ್ವಯಕ್ಕಿಂತ ಕಡಿಮೆ ನೀರನ್ನು ಹರಿಸಿದೆ. 2 ತಿಂಗಳಲ್ಲಿ ಬಿಲಿಗುಂಡ್ಲುದಲ್ಲಿ ಕೇವಲ 3.5 ಟಿಎಂಸಿ ನೀರು ಮಾತ್ರ ಹರಿದಿದೆ. ಸೂತ್ರದ ಅನ್ವಯ 9.46 ಟಿಎಂಸಿ ಬಾಕಿ ಉಳಿಸ್ಕೊಂಡಿದೆ ಅಂತ ತಮಿಳುನಾಡು ವಾದಿಸ್ತಾ ಇದೆ. ನಮ್ಮಲ್ಲಿ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಅಂಥದ್ರಲ್ಲಿ ಬೆಳೆ ಬೆಳೆಯೋದಕ್ಕೆ ಎಲ್ಲಿಂದ ನೀರು ಕೊಡೋದು ಅನ್ನೋದು ಕರ್ನಾಟಕದ ವಾದ. ಆದರೆ 3,500 ಟಿಎಂಸಿ ನೀರನ್ನೇ ಬಿಡೋದಕ್ಕಾಗ್ತಿಲ್ಲ ಅಂತ ಕರ್ನಾಟಕ ವಾದಿಸ್ತಾ ಇದೆ. ಆದರೆ ತಮಿಳುನಾಡಿನ ವಾದ ಇರೋದು 3,500 ಟಿಎಂಸಿ ನೀರು ಕೂಡ ಸಾಕಾಗಲ್ಲ. ಸಂಕಷ್ಟ ಸೂತ್ರ ಅನ್ವಯ 9.46 ಟಿಎಂಸಿಯನ್ನು ಬಾಕಿ ಉಳಿಸ್ಕೊಂಡಿದೆ ಕರ್ನಾಟಕ ಅನ್ನೋದು ಅವ್ರ ವಾದ. ತಮಿಳುನಾಡಿನ ವಾದ ಹೀಗಿದೆ ನೋಡಿ. ವಾಡಿಕೆ ಮಳೆಯಾಗಿದ್ರೆ ಇಷ್ಟೊತ್ತಿಗೆ 40 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕಿತ್ತು. ಆದರೆ ಕರ್ನಾಟಕ ಸಂಕಷ್ಟ ಸೂತ್ರವನ್ನು ಸರಿಯಾಗಿ ಪಾಲಿಸಿಲ್ಲ. ಸಂಕಷ್ಟ ಸೂತ್ರದ ಅನ್ವಯಕ್ಕಿಂತ ಕಡಿಮೆ ನೀರು ಹರಿಸಿದೆ. 2 ತಿಂಗಳಲ್ಲಿ ಬಿಳಿಗುಂಡ್ಲುನಲ್ಲಿ 3.5 ಟಿಎಂಸಿ ನೀರು ಮಾತ್ರ ಹರಿದಿದೆ. ಹಾಗಾಗಿ 9.46 ಟಿಎಂಸಿ ಬಾಕಿ ಉಳಿಸ್ಕೊಂಡಿದೆ ಅಂತ ತಮಿಳುನಾಡಿನ ಅಧಿಕಾರಿಗಳು ವಾದಿಸ್ತಾ ಇದ್ದಾರೆ. ನೀರೇ ಇಲ್ಲ. ಬೆಂಗಳೂರು, ಮೈಸೂರು, ಹಾಸನ, ಮಂಡ್ಯ, ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ ಭಾಗಕ್ಕೂ ಕೂಡ ಕುಡಿಯೋ ನೀರಿಗೆ ಕಾವೇರಿ ನೀರೇ ಗತಿ. ಹಾಗಾಗಿ ಅದಕ್ಕಾಗಿ ಉಳಿಸ್ಕೊಳ್ಳಲಾಗ್ತಾ ಇದೆ. ಅದು ಬೇರೆ ಯಾವುದಕ್ಕೂ ಕೂಡ ಉಪಯೋಗ ಮಾಡದೇ ಇದ್ರೆ ಇನ್ನು 4-5 ತಿಂಗಳು ಕುಡಿಯೋ ನೀರಿಗೆ ಸಾಕಾಗ್ಬೋದು ಅಂತ ಇದ್ರು ಬೆಂಗಳೂರು ಜಲಮಂಡಳಿಯ ಅಧಿಕಾರಿಗಳು. ಅಂಥದ್ರಲ್ಲಿ ತಮಿಳುನಾಡಿಗೆ ಅವ್ರು ಹೇಳೋ ಪ್ರಕಾರ ನೀರು ಹರಿಬಿಟ್ರೆ ಯಾವುದಕ್ಕೂ ಸಾಕಾಗಲ್ಲ. ಜೊತೆಗೆ ನಮ್ಮ ರಾಜ್ಯದ ರೈತರಿಗೆ ಈಗಾಗಲೇ ಸಿಎಂ ಸೂಚನೆ ಕೊಟ್ಟಿದ್ರು, ಬೆಳೆ ಬೆಳೆಯೋದಕ್ಕೆ ಹೋಗಬೇಡಿ, ನೀರು ಹರಿಸೋದಕ್ಕಾಗಲ್ಲ ಅಂತ. ನಾವು ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಹರೀಶ್, ಪ್ರಾಧಿಕಾರದ ಎದುರು ವಾದ ಪ್ರತಿವಾದ ನಡೀತಾ ಇದೆ. ನಮ್ಮಲ್ಲಿ ನೀರಿಲ್ಲ, 3,500 ಕ್ಯೂಸೆಕ್ಸ್ ನೀರನ್ನೇ ಬಿಡೋದಕ್ಕಾಗಲ್ಲ ಅಂತ ಹೇಳ್ತಿದ್ರೆ ತಮಿಳುನಾಡು ಅದಕ್ಕಿಂತ ಹೆಚ್ಚುವರಿಯಾಗಿ ಕೇಳ್ತಾ ಇದೆ. ಕೇಳೋದಕ್ಕೇನು, ಹೆಚ್ಚೇ ಕೇಳುತ್ತೆ, ಆದರೆ ಕೊಡುವಂಥ ಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ. ಆದರೆ ಅಂಕಿಅಂಶಗಳನ್ನ ಗಮನಿಸ್ತಾ ಹೋದಾಗ ಪರಿಸ್ಥಿತಿ ಹೇಗಿದೆ? ನಮ್ಮಲ್ಲಿ ಬರೀ KRS ಅಷ್ಟೇ ಅಲ್ಲ, ಕಬಿನಿ ಆಗಲಿ, ಹಾರಂಗಿ ಆಗಲಿ, ಯಾವುದೇ ಜಲಾಶಯಗಳು ಭರ್ತಿಯಾಗಿಲ್ಲ, ಖಾಲಿ ಆಗ್ತಾ ಇವೆ. ಅಂತಹ ಪರಿಸ್ಥಿತಿಯಲ್ಲಿ ನೀರು ಬಿಡೋದಕ್ಕಾಗಲ್ಲ. ಆದರೆ ತಮಿಳುನಾಡಿನಲ್ಲಿ ಹಾಗಿಲ್ಲ ಅಲ್ವಾ ಪರಿಸ್ಥಿತಿ? ಒಂದಿಷ್ಟು ಅಂಕಿಅಂಶಗಳನ್ನ ಕೆಲ ಮಿನಿಸ್ಟರ್ಗಳು ಕೂಡ ನೀಡ್ತಾ ಇದ್ರು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಅನ್ನೋದನ್ನ. ಹಾಗಾಗಿ ಅಲ್ಲಿ ಬೇಕಾದಷ್ಟು ನೀರಿದೆ ಅನ್ನುವಂಥ ವಾದ ಮಾಡ್ತಾ ಇದ್ರು. ಆ ವಾದಗಳು ನಮಗೆ ಈ ಒಂದೊಮ್ಮೆ ಅಧಿಕಾರಿ ವರ್ಗ ಮುಂದಿಟ್ಟಲ್ಲಿ ಅದು ಹೆಲ್ಪ್ ಆಗಬಹುದಾ ಅಂತ? ಪ್ರತಿಮಾ, ತಮಿಳುನಾಡಿನ ಡ್ಯಾಮ್ಗಳಲ್ಲಿ ಎಷ್ಟೇ ಪ್ರಮಾಣದಲ್ಲಿ ನೀರಿದ್ರೂ ಕೂಡ ತಮಿಳುನಾಡು ಖ್ಯಾತೆ ತೆಗೆಯುವಂಥದ್ದನ್ನು ಬಿಡೋದಿಲ್ಲ. ಅಂದರೆ ಕರ್ನಾಟಕ ತಮ್ಮ ಪಾಲಿಗೆ ಕೊಡಬೇಕಾದಂಥ ನೀರನ್ನು ಬಿಡಬೇಕು ಅನ್ನುವಂಥದ್ದಷ್ಟೇ ಅವರ ವಾದವನ್ನು ಮಾಡುವಂಥದ್ದು. ಅದು ಇತಿಹಾಸ ಕೂಡ ಹಾಗೆ ಇರುವಂಥದ್ದು. ಬಹು ಮುಖ್ಯವಾಗಿ ಇಲ್ಲಿ ತಮಿಳುನಾಡು ಇವತ್ತಿನ ಸಭೆಯಲ್ಲಿ ವಾದ ಏನು ಮಾಡ್ತಿದೆ ಅಂತಂದರೆ, ಸಂಕಷ್ಟ ಸೂತ್ರ ಅಂತ ಕರ್ನಾಟಕ ಹೇಳ್ತಿದೆ. ಸರಿ, ಸಂಕಷ್ಟ ಸೂತ್ರದ ಅನ್ವಯವಾದರೂ ಕೂಡ ನಮಗೆ 9 ಟಿಎಂಸಿ ನೀರನ್ನ ಇಷ್ಟೊತ್ತಿಗಾಗಲೇ ಕರ್ನಾಟಕ ನಮಗೆ ಹರಿಸಬೇಕಾಗಿತ್ತು ಅನ್ನುವಂಥ ವಾದವನ್ನು ಮಾಡ್ತಾ ಇದೆ. ಈಗ ಕರ್ನಾಟಕ ಬಿಟ್ಟಿರ್ತಕ್ಕಂಥದ್ದು ಕೇವಲ 3.5 ಟಿಎಂಸಿ, ಅಂದರೆ ಪ್ರತಿನಿತ್ಯ 178 ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇದೆ. ಅದು ಸಹಜವಾಗಿ ಹರಿದು ಹೋಗ್ತಾ ಇದೆ. ಇವರೇನು ಡ್ಯಾಮ್ ಗೇಟ್ ಓಪನ್ ಮಾಡಿ ಬಿಟ್ಟಂತಹ ನೀರಲ್ಲ, ಅದು ಸಹಜವಾಗಿ ಹರ್ಕೊಂಡು ಬಂದಂತಹ ನೀರು ಅಷ್ಟು ಮಾತ್ರ ಬಂದಿದೆ ಅನ್ನುವಂಥದ್ದನ್ನು ಈಗ ತಮಿಳುನಾಡು ವಾದವನ್ನು ಮಾಡ್ತಾ ಇರುವಂತಹದ್ದು. ಸಂಕಷ್ಟ ಸೂತ್ರ ಇದೆ ಅನ್ನುವಂಥದ್ದು ನಮಗೂ ಗೊತ್ತು. ಆದರೆ ಸಂಕಷ್ಟ ಸೂತ್ರ ಇದೆ ಅಂತ ಹೇಳಿ ನಾವು 40 ಟಿಎಂಸಿ ನೀರನ್ನು ನಮಗೆ ಕೊಡಬೇಕಂತ ಪಾಲನ ಕೊಡಿ ಅಂತ ನಾವು ಕೇಳ್ತಿಲ್ಲ. ಕೇವಲ ಸಂಕಷ್ಟ ಸೂತ್ರದ ಅನ್ವಯವೇ ನಮಗೆ 9 ಟಿಎಂಸಿ ನೀರನ್ನು ಈಗ ಇಷ್ಟೊತ್ತಿಗೆ ಕರ್ನಾಟಕ ಬಿಡಬೇಕಾಗಿತ್ತು. ಆ ನೀರನ್ನು ಕೂಡ ಬಿಟ್ಟಿಲ್ಲ ಅನ್ನುವಂಥದ್ದನ್ನು ಈಗ ತಮಿಳುನಾಡು ವಾದವನ್ನು ಮಾಡ್ತಾ ಇದೆ. ಈಗ ಜೊತೆಗೆ CWRC ಕೊಟ್ಟಿರ್ತಕ್ಕಂತಹ ಶಿಫಾರಸ್ ಏನಿದೆ, 3,500 ಕ್ಯೂಸೆಕ್ಸ್ ಪ್ರತಿನಿತ್ಯ ಮುಂದಿನ 15 ದಿವಸಗಳಿಗೆ ಬಿಡಬೇಕು ಅನ್ನುವಂಥ ಆದೇಶ ಏನಿದೆ, ಈ ಆದೇಶದಲ್ಲೂ ಕೂಡ ನಮಗೆ ಅಸಮಾಧಾನ ಇದೆ. ಇನ್ನೂ ಹೆಚ್ಚಿನ ನೀರು ನಮಗೆ ಬೇಕು, ಇದು ಬಹಳ ನಮಗೆ ಕಡಿಮೆ ಆಯಿತು ಅನ್ನುವಂಥದ್ದನ್ನು ವಾದವನ್ನು ಮಾಡ್ತಿದೆ. ಸಹಜವಾಗಿ ತಮಿಳುನಾಡು ವಾದವನ್ನು ಹೀಗೆ ಮಾಡುವಂಥದ್ದು. ಯಾಕಂತಂದರೆ ಈಗ CWMAಯಲ್ಲಿ ಇಲ್ಲ, ನಾವು 3,500 ಕ್ಯೂಸೆಕ್ಸ್ ಕರ್ನಾಟಕ ಹರಿಸಬೇಕಾಗಿರೋದು ಇಷ್ಟು ಸಾಕು ಅನ್ನುವಂಥದ್ದು ಯಾವತ್ತೂ ಅವರು ಹೇಳೋದಿಲ್ಲ. ನಮಗೆ ಹೆಚ್ಚುವರಿ ನೀರು ಬೇಕು ಅನ್ನುವಂಥದ್ದನ್ನೇ ಅವ್ರು ಹೇಳ್ತಾರೆ. ಆಗ ಅವರು CWRC ಕೊಟ್ಟಿರ್ತಕ್ಕಂಥ ಆದೇಶವನ್ನು ಅಟ್ಲೀಸ್ಟ್ ಎತ್ತಿ ಹಿಡಿತಾರೆ ಅನ್ನುವಂಥದ್ದು
ತಮಿಳುನಾಡಿನ ಚಾಣಕ್ಯತನ ಆಗಿರುವಂತಹದ್ದು. ಹೀಗಾಗಿ ಕರ್ನಾಟಕ ಹೇಳ್ತಿದೆ ನಾವು 3500 ಕ್ಯೂಸೆಕ್ಸ್ ನೀರನ್ನು ಹರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ನಮಗೆ ಜಾಸ್ತಿ ಬರ್ಡನ್ ಆಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ. ಆದರೆ ತಮಿಳುನಾಡು ಹೇಳ್ತಿದೆ 3500 ಕ್ಯೂಸೆಕ್ಸ್ ನಮಗೆ ಬಹಳ ಕಡಿಮೆ ಆಯಿತು, ಇನ್ನೂ ಜಾಸ್ತಿ ನೀರನ್ನು ಹರಿಸಬೇಕು ಅನ್ನುವಂಥದ್ದನ್ನು ತಮಿಳುನಾಡು ಹೇಳ್ತಾ ಇರುವಂಥದ್ದು. ಈಗ ಎರಡೂ ಕಡೆ ವಾದವನ್ನ ಎಸ್ ಕೆ ಹಲ್ದಾರ್ ಅವರು ನೋಡ್ತಾರೆ, ವಾದ ಪ್ರತಿವಾದವನ್ನು ಆಲಿಸ್ತಾರೆ. ಬಹು ಮುಖ್ಯವಾಗಿ ಮಳೆಯ ಪ್ರಮಾಣ ಎಷ್ಟಾಗಿದೆ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನ ಲೆಕ್ಕ ತೆಗೆದುಕೊಳ್ತಾರೆ, ಮತ್ತೆ ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರನ್ನ ಲೆಕ್ಕ ತೆಗೆದುಕೊಳ್ತಾರೆ. ಮುಂದೆ ಎಷ್ಟು ಮಳೆ ಆಗ್ಬೋದು ಅನ್ನುವಂಥ ಒಂದು ಅಂದಾಜಿನ ಲೆಕ್ಕವನ್ನು ಕೂಡ CWMA ಅಧಿಕಾರಿಗಳು ತೆಗೆದುಕೊಳ್ತಾರೆ. ಆಗ ಕರ್ನಾಟಕಕ್ಕೆ ಒಂದಷ್ಟು ಸೂಚನೆಗಳನ್ನು ಕೊಡ್ತಾರೆ, ಇಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು ಅನ್ನುವಂಥದ್ದು. ಕರ್ನಾಟಕ ಹೇಳ್ತಿದೆ 3500 ಕ್ಯೂಸೆಕ್ಸ್ ನೀರು ಬಿಡಿ ಅಂತಂದ್ರೆ ನಮ್ಮ ಕಡೆ ಸಾಧ್ಯನೇ ಇಲ್ಲ. 3500 ಕ್ಯೂಸೆಕ್ಸ್ ನೀರು ಹರಿಸಬೇಕು ಪ್ರತಿನಿತ್ಯ ಅಂತಂದ್ರೆ ಕಾವೇರಿ ಮತ್ತೆ ಕಬಿನಿಯಿಂದ ಕನಿಷ್ಠ 7,000 ಕ್ಯೂಸೆಕ್ಸ್ ನೀರನ್ನು ನಾವು ಹರಿಸಬೇಕಾಗತ್ತೆ. ಇದು ಕಷ್ಟ ಸಾಧ್ಯ. ಈಗಾಗಲೇ KRS ಜಲಾಶಯದಲ್ಲಿ ಎಷ್ಟಿದೆ, 49 TMC ತುಂಬುವಷ್ಟು ಶಕ್ತಿ ಇರ್ತಕ್ಕಂಥ KRS ಡ್ಯಾಮ್ ಅಲ್ಲಿ ಕೇವಲ ಇರ್ತಕ್ಕಂಥದ್ದು ಈಗ 17 TMC ಮಾತ್ರ ನೀರು. ಈಗ ಬೆಂಗಳೂರಿಗೆ ಕುಡಿಯುವ ನೀರು ಬೇಕು, ಮುಂದೆ ಮಳೆ ಹೇಗಾಗುತ್ತೋ ಗೊತ್ತಿಲ್ಲ. ಈಗ ಮುಂದಿನ ಜೂನ್ವರೆಗೂ, ಮುಂದಿನ ಮಾನ್ಸೂನ್ ಶುರುವಾಗುವವರೆಗೂ ಕೂಡ ಬೆಂಗಳೂರಿಗೆ, ದೊಡ್ಡ ಮಹಾನಗರಕ್ಕೆ ನೀರನ್ನು ಕೊಡಬೇಕು, ಅದು KRS ಡ್ಯಾಮ್ ಇಂದನೇ ಕೊಡಬೇಕು. ಈಗ 17 TMC ನೀರು ಈಗಿರ್ತಕ್ಕಂಥ ನೀರನ್ನು ಬಳಸಕ್ಕಾಗತ್ತಾ? ಖಂಡಿತ ಬಳಸಕ್ಕಾಗಲ್ಲ. ಅಲ್ಲಿ 5 TMC ಏನು ಡೆಡ್ ಸ್ಟೋರೇಜ್ ಇದೆ, ಈ ಡೆಡ್ ಸ್ಟೋರೇಜ್ ನೀರನ್ನು ನಾವು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇರ್ತಕ್ಕಂಥ 10 TMC ನೀರಲ್ಲಿ ಸಂಪೂರ್ಣವಾಗಿ ಅದನ್ನು ತಮಿಳುನಾಡಿಗೆ ಹರಿಸೋದಾದ್ರೆ KRS ಜಲಾಶಯ ಸಂಪೂರ್ಣವಾಗಿ ಬರಿದಾಗುತ್ತೆ. ಈಗ KRS ಜಲಾಶಯದ ಮೇಲಿರ್ತಕ್ಕಂಥ ಹೇಮಾವತಿ ಜಲಾಶಯದಲ್ಲಾದ್ರೂ ನೀರಿದೆಯಾ? ಅಲ್ಲೂ ಕೂಡ ನೀರಿಲ್ಲ. ಟೋಟಲ್ ಒಟ್ಟಾರೆ 37 TMC ಅಷ್ಟು ಸಾಮರ್ಥ್ಯ ಇರತಕ್ಕಂಥ ಹೇಮಾವತಿ ಜಲಾಶಯದಲ್ಲಿ ಕೇವಲ 22 TMC ಅಷ್ಟು ನೀರು ಮಾತ್ರ ಇದುವರೆಗೂ ಸಂಗ್ರಹಣೆ ಆಗಿದೆ. ಅಲ್ಲೂ ಕೂಡ 4-5 TMC ಡೆಡ್ ಸ್ಟೋರೇಜ್ ಅನ್ನ ಕಳೆದ್ರೆ ಸಿಗ್ತಕ್ಕಂಥದ್ದು ಕೇವಲ 15 TMC ಅಷ್ಟು ನೀರು ಮಾತ್ರ ಸಿಗುತ್ತೆ. ಅಲ್ಲಿಯೂ ಕೂಡ ರೈತರು, ಜಾನುವಾರು, ಹಾಸನಗೆ ನೀರು ಕೊಡಬೇಕು, ಸುಮಾರು ಹಾಸನದ ತಾಲೂಕುಗಳಿಗೆ ನೀರನ್ನ, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು, ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು. ಮುಂದಿನ ಈ ವರ್ಷ ಬರಗಾಲ ಅನ್ನುವಂಥ ಪರಿಸ್ಥಿತಿ ಎದುರಾಗಿರೋದ್ರಿಂದ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ನೀರನ್ನು ಹರಿಸಬೇಕು, ಮತ್ತೆ ಮೈಸೂರಿಗೆ ನೀರನ್ನ ಕುಡಿಯೋ ನೀರಿಗೆ ಕೊಡಬೇಕು, ಮಂಡ್ಯಗೆ ಕುಡಿಯೋ ನೀರನ್ನ ಕೊಡಬೇಕು, ಈಗ ಹಳ್ಳಿಗಳಿಗೆ ನೀರನ್ನು ಕುಡಿಯೋ ಎಲ್ಲವನ್ನು ಲೆಕ್ಕ ಹಾಕಿ ಕರ್ನಾಟಕದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೂ ಕೂಡ CWRC ಒಂದು ಅವೈಜ್ಞಾನಿಕ ಒಂದು ಆದೇಶವನ್ನ ಮಾಡಿತ್ತು. ಈ ಅವೈಜ್ಞಾನಿಕ ಆದೇಶಕ್ಕೆ ಮೇಲ್ಮನವಿಯನ್ನ ಈಗ CWMAಯಲ್ಲಿ ಸಲ್ಲಿಸಿರುವಂಥದ್ದು ಕರ್ನಾಟಕ ಅಧಿಕಾರಿಗಳು ಸಮರ್ಥವಾಗಿ ವಾದವನ್ನ ಮಾಡ್ತಾ ಇದ್ದಾರೆ. ಇದೊಂದು ಅವೈಜ್ಞಾನಿಕ ಆದೇಶವನ್ನ ಮಾರ್ಪಾಡು ಮಾಡಬೇಕು, ಅಷ್ಟು ನೀರನ್ನು ಹರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಮತ್ತೆ ಕರ್ನಾಟಕ ನಾವು ನೀರನ್ನು ಹರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಒಂದಷ್ಟು ನೀರನ್ನ ತಮಿಳುನಾಡಿಗೆ ಹರಿಸಲೇಬೇಕಾಗುತ್ತೆ. ಯಾಕಂತಂದ್ರೆ ಮುಂದೆ ಸುಪ್ರೀಂ ಕೋರ್ಟ್ಗೆ ಒಂದ್ ವೇಳೆ ತಮಿಳುನಾಡು ಅರ್ಜಿಯನ್ನು ಹಾಕ್ತು ಅಂತಂದ್ರೆ ಆಗ ಸುಪ್ರೀಂ ಕೋರ್ಟ್ ಲೆಕ್ಕ ಕೇಳುತ್ತೆ, ಎಷ್ಟು ನೀರನ್ನ ನೀವು ತಮಿಳುನಾಡಿಗೆ ಇದುವರೆಗೆ ಹರಿಸಿದ್ದೀರಿ ಅನ್ನುವಂಥ ಲೆಕ್ಕ ಕೇಳುತ್ತೆ. ನಾವಾಗ ಒಂದಷ್ಟು ಪ್ರಮಾಣದ ನೀರನ್ನು ಹರಿಸಿ ನಾವು ಸುಪ್ರೀಂ ಕೋರ್ಟ್ಗೆ ಹೇಳಿದ್ದೆ, ಅದ್ರಲ್ಲಿ ನಾವು ಇಷ್ಟು ಪ್ರಮಾಣದಲ್ಲಿ ನೀರು ಹರಿಸಿದೀವಿ, ಇನ್ನು ಮುಂದೆ ನೀರನ್ನು ಹರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ವಾದವನ್ನ ಮಾಡಬೇಕಾಗುತ್ತೆ. ಹಾಗಾಗಿ 3500 ಕ್ಯೂಸೆಕ್ಸ್ ನೀರನ್ನು ಹರಿಸಿ ಅಂತ ಏನು ಆದೇಶವನ್ನು ಕೊಟ್ಟಿದೆ, ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ತಗ್ಸಿದ್ರೆ ಅದು ಕರ್ನಾಟಕಕ್ಕೆ